ಇಂದು ನನ್ನ ಬಾಳಿನಲ್ಲಿ ಸಂತೋಷವಾದ ದಿನ. ಮನೆ ಕೈಲಿ ಆಸ್ತಿ ಪತ್ರಿಕೆ ಸಹಿ ಹಾಕ್ಸ್ಕೊಡು, ಅವನ ಕಳಿಸಿದೆ ಯಮಲೋಕಕ್ಕೆ. ಲಕ್ಷ್ಮಿಯನ್ನ ಮುಂದೆ ಮಾಡಿ ಅವಳನ್ನು ಸುಖವನ್ನು ಪಡೆದೆ. ರಂಡೆ ಆಗಿರುವ ಆ ಲಕ್ಷ್ಮಿಯನ್ನ ಸುಖ ಪಡೆಯುವ ಸುದಿನ. ಮಣೆ ಮಣೆ ಆಸ್ತಿ ಪತ್ರ ತಗೋಬಪ್ಪ. ಅಣ್ಣ ಮಣೆ, ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಂಬಿಕೆ ಇದೆ ಅಣ್ಣ. ಹಾಗಾದ್ರೆ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡ್ತೀಯಪ್ಪ? ಅಣ್ಣ, ಆಸ್ತಿ ನನ್ನ ಹೆಸರಲ್ಲಿ ಇದ್ರೇನು ನಿಮ್ಮ ಹೆಸರಲ್ಲಿ ಇದ್ರೇನು? ಕೊಡಿ ಅಣ್ಣ, ಪೆನ್ನ ಬರ್ಕೊಡ್ತೀನಿ. ತೆಗೆದುಕೊಳ್ಳಿ ಅಣ್ಣ. ಮಣಿ, ನೀನು ಎಷ್ಟು ಮುಟ್ಟಾಳ. ಲಕ್ಷ್ಮಿನ ನಾನು ಕಟ್ಟಿದ ಕತೆಗೆ ನಂಬಿ ನೀನು ಮೋಸವಾಗಬಿಟ್ಟೆ. ನಾನು ಅವಳಿಗೆ ಸೂಳಪಟ್ಟವನ್ನ ಕಟ್ಟಿದ್ದು ಈ ಆಸ್ತಿ ಸಲುವಾಗಿ. ಇವಾಗ ಇಡೀ ಆಸ್ತಿ ಎಲ್ಲ ನಂದ. ಏನು ನನ್ನ ಲಕ್ಷ್ಮಿ ಗೆಳತಿಯೇ, ನೀನು ಹೇಳ್ತಿರೋ ಮಾತು ನಿಧಾನೆ? ಅಯ್ಯೋ ಸ್ಕೌಂಡಲ್! ನಿಜನೇ ಹೇಳ್ತಾ ಇದ್ದೀನಿ ಕಣೋ. ನನ್ನನ್ನ ಪ್ರೀತಿಯನ್ನು ತಿರುಗಿ ಸೇರಿಸಿ ನಿನ್ನ ಮದುವೆಯಾದ ನಮ್ಮ ಮನೆ ಸೇರಿದ ಲಕ್ಷ್ಮಿಯನ್ನ ಸೇರ್ತಿಸ್ಕೊಳ್ಳಕ್ಕೆ ನಾನು ಈ ನಾಟಕ ಆಡಬೇಕಾಗಿತ್ತು. ಆದ್ರೆ ದೇವರೊಂದಿಗೆ ಇಲ್ಲ ಸಲ್ಲದ ಕಥೆಯನ್ನು ಹೇಳಿ ಅವಳನ್ನು ಕೈ ಹಾಕೊಂಡೆ. ನಡೆಯೋ ಮನೆಯಿಂದ ಆಚೆ ಮಗನೇ, ನಡೆಯಲೇ. ಅಯ್ಯೋ ಪಾಪಿ, ದೇವರಂತಿರೋ ನನ್ನ ಲಕ್ಷ್ಮಿಯ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ದೇವ ಬಂದಂತಿರುವ ನನ್ನ ಸಂಸಾರವನ್ನು ಹಾಳು ಮಾಡ್ಬಿಟ್ಟಿಲ್ಲ. ಇನ್ನು ನೀನು ಜೀವಂತವಾಗಿರಬಾರ್ದು. ನಿನ್ನ ಹೆಣ ಬೀಳಬೇಕು. ಇಷ್ಟು ದಿವಸ ಈ ಆಸ್ತಿ ಸಲುವಾಗಿ ಜೀವಂತವಾಗಿ ಬಿಟ್ಟಿದೆ ನಿನ್ನನ್ನ. ಇನ್ನು ಮುಂದೆ ನೀನು ಬದುಕಿರಬಾರದು ಮಗನೇ. ನನ್ನ ತಾಯಿಯ ಸವಂತಿ ಮಗನಾದ ನಿನಗೆ ಬದುಕಿರಬಾರ್ದು. ನಾನು ಜೀವಂತವಾಗಿರುವವರೆಗೂ ನನ್ನ ತಂಗಿಯ ಗಂಡೆ ನಾನು ಬಿಡುವುದಿಲ್ಲ ಮಗನೇ. ನನ್ನ ತಂಗಿಯ ಬಾಳಲ್ಲಿ ಸೂಳೆಯ ಮಳೆ ಪಟ್ಟಿ ಕಟ್ಟಿ ನನ್ನ ತಂಗಿಯ ಬಾಳನ್ನು ಬೀದಿ ತರಲು ಹೊರಟಿದ್ದೆಲ್ಲ ಮಗನೇ. ಇವತ್ತು ನನ್ನಿಂದ ನಿನ್ನ ಅಂತ್ಯ ಮಗನೇ. ಸೀತಾರಾಮು, ಬೇಡ ಬೇಡ ಗಣದೀರಾ, ಬೇಡ ಬೇಡ ಗಣದೀರಾ, ಬೇಡ ಬೇಡ. ನನ್ನ ಸಂಸ್ಬಿಡಪ್ಪ, ಸಂಸ್ಬಿಡು. ನನ್ನನ್ನ ಸಾಯಿಸ್ಬೇಡ. ಲಕ್ಷ್ಮಿ ಮೇಲೆ ಅಪರಾಧ ಮಾಡುವಂತೆ ಮಾಡಿ ಹಾಗೆ ಸುಮ್ಮನೆ ಮಾಡಿದೆ. ಸಂಸ್ಬಿಡು ನನ್ನ ರಣಧೀರ, ಸಂಸ್ಬಿಡು. ನಾನು ಯಾವತ್ತೂ ಅದೇ ರೀತಿ ಮಾಡಲ್ಲ. ಸಂಸು ರಣಧೀರ, ಸಂಸು. ಸಮಿಸು ಸಮೆ, ನಿನ್ನಂತ ಮಗುವಿಗೆ ಸಮೆ. ಬದುಕು ಎಂದರೇನು ನಿನಗೆ ಗೊತ್ತೇನೋ? ತಂದೆ ತಾಯಿಗೆ ಪ್ರೀತಿ ಮಗನಾಗಿ, ಸ್ನೇಹಿತರಿಗೆ ಸಹೋದರನಾಗಿ,
ಹಿರಿಯನಿಗೆ ಗೌರವವಾಗಿ ದೇಶಕ್ಕೆ ಕಾಯುವವನಿಗೊತ್ತು ಸೇವಕನಿಗೊತ್ತು ಬದುಕು ಎಂದರೇನು. ಕೆಟ್ಟ ಕೆಲಸಗಳನ್ನು ಮಾಡಿ ಸಿಕ್ಕ ಹೆಣ್ಣುಗಳ ಸೀರೆಯ ಸುಖವನ್ನು ಕೇಳುವ ನಿನಗೆ ಬದುಕಿನ ಅರ್ಥ ಗೊತ್ತೇನೋ? ವಿಶ್ವ ನಿನಗೆ ಆ ದೇವರಲ್ಲಿ ಸಮಯ ಇರಬಹುದು. ಈ ರಕ್ತ ಕಂಡ ನಡೆದಿರೋ ಹತ್ರ ಯಾವುದೇ ನಿನ್ನ ಮನೆ ದೇವರನ್ನು ಕೊನೆಯದಾಗಿ ಲಕ್ಷ್ಮೀ 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 ಜೈ ಭಾಗವತ. ಲಕ್ಷ್ಮೀ ಬಾರಮ್ಮ, ನಿನ್ನ ಮೇಲಿದ್ದ ಸೂಳೆ ಎಂಬ ಕಳಂಕವನ್ನ ಇವತ್ತಿಗೆ ಅಳಿಸಿ ನೊಂದ ಹೆಣ್ಣು ಮಕ್ಕಳ ಮನಸ್ಸಿಗೆ ಶಾಂತಿ ನೀಡಿದ್ದೇನಮ್ಮ. ತಗಮ್ಮ, ಅವತ್ತಿನ ನಿನಗೆ ಒಂದು ವಚನ ನೀಡಿದ್ದೆ. ಈ ದುಷ್ಟ ವಿಶ್ವರನ್ನ ನಿನ್ನ ಮೈ ಕೈಗಳನ್ನು ಮುಟ್ಟಿದ ಇವನ ಕೈ ಕಾಲುಗಳನ್ನು ಕತ್ತರಿಸಿ ನಿನಗೆ ತಿಳಕೊಂಡಿದ್ದೇನೆ ಅಂತ ಸ್ವೀಕರಿಸಮ್ಮ. ಲಕ್ಷ್ಮಿ, ಆ ದ್ರೋಹಿಗಳ ಮಾತು ಕೇಳಿ ನಿನ್ ಮೇಲೆ ಸಂಶಯ ಪಟ್ಬಿಟ್ಟೆ. ನನ್ನನ್ನು ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ಲಕ್ಷ್ಮಿ, ನೀವಿಬ್ಬರು ಒಂದಾದ ವಿಷಯವನ್ನ ನಮ್ಮ ಅಣ್ಣನಿಗೆ ಹೋಗಿ ತಿಳಿಸೋಣ. ಆ ನೊಂದ ಮನಸ್ಸಿಗೆ ಶಾಂತಿಯಾದರೂ ಸಿಗುತ್ತದೆ. ಬನ್ನಿ, ಹೋಗೋಣ ಬೇಗ.